ಇವತ್ತು ಹೆಸರು ಬೇಳೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ. ಯಾವುದೇ ರೀತಿಯ ಪಾಕ ಮಾಡಬೇಕಾಗಿಲ್ಲ, ಹಾಗೆ ಬೇಳೆನ ನೆನೆಸೋದು ರುಬ್ಬೋದು ಏನು ಮಾಡಬೇಕಾಗಿಲ್ಲ. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಲಾಡುನ ಕ್ವಿಕ್ಕಾಗಿ ಯಾವುದೇ ಹಬ್ಬಕ್ಕೂ ಸಹ ಮಾಡ್ಕೋಬಹುದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಲಾಡು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಕೆಲವೊಂದು ಸಾರಿ ಬೇಳೆಗೆ ಕಲರ್ ಎಲ್ಲ ಹಾಕಿರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇವಾಗ ಇದನ್ನು ಸೀವ್ಗೆ ಹಾಕೊಳ್ತಾ ಇದ್ದೀನಿ. 1 ನಿಮಿಷ ಇದನ್ನು ಹೀಗೆ ಬಿಟ್ಟರೆ ನೀರೆಲ್ಲ ಕೆಳಗಡೆ ಇಳಿದಿರುತ್ತೆ. ನೆಕ್ಸ್ಟು ಇದನ್ನು ನಾನು ಡೈರೆಕ್ಟಾಗಿ ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಬೇಕು. ಇದಕ್ಕೆ ನಾವು ಮತ್ತೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹೆಸರುಬೇಳೆ ವಾಶ್ ಮಾಡಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ, ಬೇಗ ರೋಸ್ಟ್ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗೋಲ್ಡನ್ ಕಲರ್ ಬಂದಿದೆ. 1-2 ಕಾಳು ಬಾಯಿಗೆ ಹಾಕ್ಕೊಂಡು ಅಗದ್ರೆ ಗೊತ್ತಾಗತ್ತೆ, ಕ್ರಿಸ್ಪಿಯಾಗಿ ಬಂದಿರತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು. ಇದೇ ರೀತಿ ನೀವು ಕಡಲೆಬೇಳೆಯಲ್ಲೂ ಸಹ ಲಾಡುನ ಮಾಡ್ಕೋಬಹುದು. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೈಸಾಗಿ ಪೌಡರ್ ಮಾಡಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪೌಡರ್ ಮಾಡಿಟ್ಕೊಳ್ಳಿ. ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನಿಲ್ಲಿ ಹಾಲಿನ ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಪೌಡರ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಏಲಕ್ಕಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಪರಿಮಳ ಕೊಡುತ್ತೆ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ನೋಡಿ, ಸಕ್ಕರೆ ಪೌಡರ್ ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕಡಾಯಿಗೆ ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಕಡಾಯಿಯಲ್ಲಿ ತುಪ್ಪ ಏನಿದೆ ಅದಕ್ಕೇನೆ ಹೆಸರುಬೇಳೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ನಾವು ಹೆಸರುಬೇಳೆ ಪೌಡರ್ನ ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಈ ರೀತಿ ಹುರ್ಕೋಬೇಕು. ಆಲ್ರೆಡಿ ಹೆಸರುಬೇಳೆನ ಹುರಿದಿದ್ದೀವಿ, ಆದರೂ ಕೂಡ ಈ ಪೌಡರ್ನ ಒಂದು ಸಾರಿ ತುಪ್ಪದಲ್ಲಿ ಹುರಿಯೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಡಿಮೆ ಉರಿಯಲ್ಲಿ 1-2-3 ನಿಮಿಷ ಚೆನ್ನಾಗಿ ಹುರಿಬೇಕು. ಈ ರೀತಿ ಮಾಡಿಕೊಂಡ್ರೆ ನಮಗೆ ಲಾಡು ತಿನ್ನಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಸಿ ಅಂತ ಅನಿಸೋದಿಲ್ಲ. ನಾವು ಇದಕ್ಕೆ ಪಾಕ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಹಾಗಾಗಿ ಈ ರೀತಿ ಚೆನ್ನಾಗಿ ಹುರಿಬೇಕು. ಇವಾಗ ಇದಕ್ಕೆ ನಾನು 1/2 ಕಪ್ ಆಗೋಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಗಲೇ ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕು. ಹಾಲಿನ ಪುಡಿ ಇಲ್ಲ ಅಂತ ಹೇಳಿದ್ರೆ ಕೋವಾ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಹಾಲಿನಿಂದ ರಬಡಿ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಒಂದ್ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿನೂ ಅಷ್ಟೇ ಪೂರ್ತಿಯಾಗಿ ಹಾಕೋಬೇಕು. ನಮಗೆ 1 ಕಪ್ ಹೆಸರು ಬೇಳೆಗೆ 3/4 ಕಪ್ ಸಕ್ಕರೆ ಕರೆಕ್ಟಾಗಿ ಆಗುತ್ತೆ, ಸ್ವೀಟ್ ಸರಿ ಹೊಂದುತ್ತೆ. ಇದನ್ನು ಸಹ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಬದಲಾಗಿ ಬೆಲ್ಲದ ಪೌಡರ್ ಸಹ ಹಾಕ್ಬೋದು. ನಾನಿವತ್ತು ಸಕ್ಕರೆಯಿಂದ ಮಾಡ್ತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನು ಹಾಕೋಬೇಡಿ. ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ಕುದಿಸಿರುವಂತಹ ಹಾಲನ್ನೇ ಯೂಸ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಈ ಮಿಕ್ಸನ್ನು ರೆಡಿ ಮಾಡೋ ತನಕನೂ ಗ್ಯಾಸನ್ನು ಕಡಿಮೆ ಉರಿಯಲ್ಲೇ ಇಟ್ಟಿರಬೇಕು. ಇವಾಗ ಲಾಡು ಮಿಕ್ಸ್ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಪಾಕ ಮಾಡಬೇಕಾಗಿಲ್ಲ, ತುಂಬಾ ಈಸಿಯಾಗಿ ಈ ಲಾಡುನ ಮಾಡ್ಕೋಬಹುದು. ಇವಾಗ ನಾವು ಹಾಲು ಹಾಕಿದ ನಂತರ ಸ್ವಲ್ಪ ಗಂಟಾಗಿರುತ್ತೆ, ಹಾಗಾಗಿ ಈ ರೀತಿ ಒಂದು ಸಾರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉದುರಾಗುತ್ತೆ. ನಂತರ ನಾವು ಇದನ್ನು ಲಾಡು ಮಾಡ್ಕೋಬಹುದು. ಮತ್ತೆ ಇದಕ್ಕೆ ತುಪ್ಪ ಏನೂ ಹಾಕಬೇಕಾಗಿಲ್ಲ.
ಲಾಡು ಮಿಕ್ಸ್ ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ಮತ್ತೆ 1 ಸ್ಪೂನ್ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಲಾಡು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕೈನ ಪ್ರೆಸ್ ಮಾಡಿಕೊಂಡು ಈ ರೀತಿ ಲಾಡು ಮಾಡ್ಕೊಳ್ಳಿ. ನೋಡಿ, ಹೆಸರುಬೇಳೆ ಲಾಡು ರೆಡಿಯಾಗಿದೆ. ಇದೇ ರೀತಿ ಉಳಿದಿರುವಂತಹ ಲಾಡುಗಳನ್ನು ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ತುಪ್ಪ ಬಳಸಿ ತುಂಬಾ ರುಚಿಯಾಗಿರುವಂತಹ ಈ ಲಾಡುನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಒಂದು ಲಾಡುನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಹಬ್ಬಗಳಿಗೆ ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.